ಆಗಲಿಲ್ಲ. ಇನ್ನೂ 5 ಕೋಟಿ ಎಕ್ಸ್ಟ್ರಾ ಹಾಕ್ಸಿಸಿ ಪೂರ್ತಿ ರಸ್ತೆ ಮುಗಿಸೋಕ್ಕೆ ಇಲ್ಲಿ ಜವನಹಳ್ಳಿ ಗಂಟನೂ ರೆಡಿ ಮಾಡಿದ್ವಿ. ಅದೊಂದು ಮೇಜರ್ ಇರೋಂಥದ್ದು. ಅದಾದ ನಂತರ ಇನ್ನೂ ಹಲವಾರು ರಸ್ತೆಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ರೆ ಪೂರ್ತಿ ಕೊಡ್ತೀನಿ. ಅದು ಬಿಟ್ಟು ನಾವೇನ್ ಮಾಡಿದ್ವಿ ಅಂದ್ರೆ, ಒಂದು ಈ ನಮ್ಮ ಏನು ದುದ್ದ ಹೋಬಳಿಯಲ್ಲಿ ಒಂದು ಪಂಚಾಯತಿನ ಇದನ್ನ ನಾನೇ ಒಂಚೂರು ಇದರಲ್ಲಿ ದುದ್ದ ಪಂಚಾಯಿತಿಯ ಎಲ್ಲ ಹಳ್ಳಿಗಳಿಗೆ ಹಿಂದೆ ಹೇಳ್ತಿದ್ರಿ, ಇವನ ರಸ್ತೆ ಆಗಿಲ್ಲ, ಮೋರಿ ಆಗಿಲ್ಲ, ಇವನ್ನ ಹೇಳ್ತಾ ಇದ್ವಿ. ನನ್ನ ಆಸೆ ಇದೇನೆಂದ್ರೆ, ಒಂದು ಪಂಚಾಯತಿನ ಸರಿಪಡ್ಬಿಟ್ಟು ಮುಂದೆ ಪಂಚಾಯತಿಗೆ ಹೋಗ್ಬೇಕು ಅನ್ನೋದು. ಈಗ ಒಂದೊಂದು ಮಾಡಬೇಕು. ದುದ್ದ ಪಂಚಾಯತಿಗೆ 4.25 ಕೋಟಿ ಹಾಕಿ ಇಡೀ ಪಂಚಾಯತಿಯ ರಸ್ತೆ, ಈಗ ಮಾರ್ನಹಳ್ಳಿ ಹೇಳಿದ್ರು, ಅಷ್ಟೇನೂ ಬಾಕಿ ಇರಬಾರ್ದು ಅಂಥದ್ದನ್ನ ಮಾಡಿದ್ದೀವಿ. ಅದು ಟೆಂಡರ್ ಪ್ರಾಸೆಸ್ ಅಲ್ಲಿ ಐತೆ. ಅದನ್ನ ಏನು ಚೀಫ್ ಮಿನಿಸ್ಟ್ರು ಸ್ಪೆಷಲ್ ಅನುದಾನದಲ್ಲಿ ಕೊಟ್ಟಿರುವಂಥದ್ದು. ಅದನ್ನ 25 ಕೋಟಿ ಕೊಟ್ಟಿದ್ರು. 25 ಕೋಟಿಯಲ್ಲಿ 4 ಹೋಬಳಿಗಳು ಬರ್ತದೆ ನಮಗೆ. 4 ಹೋಬಳಿಯಲ್ಲಿ 4 ಪಂಚಾಯತಿ ತಗೊಂಡಿದ್ದೀನಿ. ಒಂದು ಹೋಬಳಿ ಒಂದು ಪಂಚಾಯತಿ. ಅದಾದ ನಂತರ ಚಂದ್ಗಾಲ್ನ ಹಲವಾರು ಬೇಡಿಕೆ ಇರೋದು, ಅದನ್ನು 5 ಲಕ್ಷ ಅಷ್ಟಷ್ಟು ಹಾಕಿ ಕೊಟ್ಟಿದ್ದೀವಿ. ಆ ರಸ್ತೆದನ್ನು ಮಾಡಿದೀವಿ. ಜವನಹಳ್ಳಿದು ಹೇಳಿದ್ರು, ಜವನಹಳ್ಳಿ ಈ ಬೇಕಲ್ಲಿಂದ ಜವನಹಳ್ಳಿ ಆ ರಸ್ತೆ ಅದನ್ನು ಮಾಡಿಸಿದೀವಿ. ಅದು ಅಪ್ರೂವಲ್ ಆಗೈತೆ. ಈ ಜೈಪುರದ್ದು ಕೇಳಿದ್ರು, ಜೈಪುರದ ಮಾತ್ರ ಅದು ಒಂದು ಅಪ್ರೂವಲ್ ಆಗೈತೆ. ಆಮೇಲೆ ಹುಚ್ಚೇಗೌಡನ ಕೊಪ್ಪಳದು ಅದೊಂದು ಅಪ್ರೂವ್ ಮಾಡಿಸಿದೀವಿ. ಇನ್ನು ಗುರುನಾಯಕನಹಳ್ಳಿ, ಮರಡಿಪುರ, ಮಾಡ್ಲಾದ ಮಾಮೂಲಿ ಆಗೈತೆ. ಒಳಲ್ ಒಂದು ರಸ್ತೆ, ಚಂದ್ಗಾಲ್ ರಸ್ತೆ ಏನು ನಾವು ಪಂಚಾಯತಿ ಎಲ್ಲ ಮೇಜರ್ ಸಮಸ್ಯೆಗಳಿರ್ತದ್ದು ರಸ್ತೆದು, ನೀರು, ಡ್ರೈನು, ಕಪ್ಪು. ಚೆಕ್ ಡ್ಯಾಮ್ದು ಪರಿಶೀಲನೆ ಮಾಡ್ತೀವಿ, ಏನಾಗೈತೆ ಅಂತ ನೋಡ್ಕೊಂಡು ಅದನ್ನ ನನಗೆ ಮಾಹಿತಿ ಇರಲಿಲ್ಲ, ಅದನ್ನ ಮಾಡಿಸ್ತೀವಿ. ಇದಾದ ನಂತರ ಈಗ ನೀವ್ ಹೇಳಿದ್ರೆ ಸುಮಾರು ಜನ ಖಾತೆದು ಅಥವಾ ಕೋಡ್ ಆಗಿಲ್ಲ ಅಥವಾ ದುರಸ್ತಾಗಿಲ್ಲ, ಈ ಸಮಸ್ಯೆಗಳನ್ನೆಲ್ಲ ಹೇಳ್ತೀನಲ್ಲ. ಈಗ ಚಂದ್ಗಾಲಲ್ಲೂ ಒಂದು ವಾರ ಇದ್ದು ಹಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದೀವಿ. ಈಗ ಯಾಕೆ ಆ ಥರ ಕಾರ್ಯಕ್ರಮ ಯೋಚನೆ ಮಾಡಿ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತೀರಿ ನೀವು, ನಾನೇನು ಹೇಳ್ತೀನಿ, ಫೋನ್ ಮಾಡಿ ಸರ್ವೇಯರ್ಗೆ ಅಥವಾ ತಹಸೀಲ್ದಾರ್ಗೆ ಇದು ಮಾಡ್ಸಪ್ಪ ಅಂತ ಹೇಳ್ತೀನಿ. ಅವ್ರೇನ್ ಮಾಡ್ತಾರೆ, ಇನ್ನೊಬ್ರಿಗೆ ವಹಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಇನ್ನೊಬ್ರಿಗೆ ವಹಿಸ್ತಾರೆ. ಎಲ್ಲರೂ ಅವ್ನ್ ಮಾಡ್ಲಿ ಅಂತ ಕಾಯ್ತೀವಿ. ಈ ಚಂದ್ಗಾಲ್ ತರ ಯಾಕೆ ಕಾರ್ಯಕ್ರಮ ರೂಪಿಸ್ತಾ ಇರೋದ್ರೆ, ಯಾರು ಯಾರ ಮೇಲೆ ಹಾಕೋದ್ ಬೇಕಾಗಿಲ್ಲ, ಅಲ್ಲೇ ಇರ್ಲಿ, ಅಲ್ಲೇ ಮಾಡ್ಲಿ. ಅದಕ್ಕೋಸ್ಕರನೇ ಎಲ್ಲರೂ ಅಲ್ಲೇ ಇರ್ತಾರೆ, ಯಾರು ಹೇಳಂಗಿಲ್ಲ ಅವ್ನು ಸಿಕ್ಕಿಲ್ಲ, ಇವ್ನು ಸಿಕ್ಕಿಲ್ಲ ಅಂತ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಂಚಾಯತಿಲೇ ಇದ್ದಾಗ ಪಂಚಾಯತಿ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದ್ರು ಅದು ಕ್ಲಿಯರ್ ಆಯ್ತದೆ. ಈಗ ನಮ್ತೀವಿ, ಈಗ ಬನ್ನಂಗಾಡಿಲಿ ನಡೀತಾ ಇದೆ. ಬನ್ನಂಗಾಡಿಲಿ ಚಂದ್ಗಾಲ್ ಅಷ್ಟು ಸ್ಟಾರ್ಟ್ ಆಗಿದ್ದಾಗ ಸರಿಗಾಗ್ಲಿಲ್ಲ. 2-3 ದಿನ ಕೆಲಸ ಸರಿಗಾಯ್ತಾ ಇರಲಿಲ್ಲ. 4ನೇ ದಿನಕ್ಕೆ ಎಲ್ಲ ಸರಿ ಆಯ್ತು. ಅದಕ್ಕೆ ಇನ್ನೂ 2-3 ದಿನ ಎಕ್ಸ್ಟೆಂಡ್ ಮಾಡಿದ್ವಿ ಅಲ್ಲಿ, ಯಾಕಂದ್ರೆ ಅಷ್ಟು ಕೆಲಸ ಆಗಿದೆ. ಇವಾಗ ಏನಾಗೈತೆ ಅಂದ್ರೆ, ಪ್ರತಿ ತಿಂಗಳು 60,000 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆಯ್ತಾ ಇತ್ತು ಇಲ್ಲಿ ಪಂಚಾಯತಿಗೆ. ಬರೀ 3 ದಿನದಲ್ಲಿ 4 ಲಕ್ಷ ಕಲೆಕ್ಟ್ ಆಯ್ತು ಟ್ಯಾಕ್ಸ್. ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಲೈನ್ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ಟ್ಯಾಕ್ಸ್ ಕಟ್ತಾವ್ರೆ. ಈ ಕೆಲಸ ಮಾಡಿಸ್ಕೊಡ್ತಾ ಇದೀವಲ್ಲ, ಎಲ್ಲೂ 1 ರೂಪಾಯಿ ದುಡ್ಡು ಖರ್ಚು ಮಾಡಂಗಿಲ್ಲ, ಎಲ್ಲೂ ಅಳಿಯಂಗಿಲ್ಲ. ಅಲ್ಲೇ 178 ಈ ಸೊತ್ತು ಬಂದಿತ್ತು, 137 ಇವತ್ತು ಬೆಳಗ್ಗೆ ಬಂದಾಗ. ಇನ್ನು ಮಿಕ್ಕಿರೋದನ್ನ ನಾಳೆ ಕಾರ್ಯಕ್ರಮ ಮುಗಿಸ್ತೀವಿ, ಅಷ್ಟೊತ್ತು ಈ ಸೊತ್ತು ತೆಗೆದು ಪೂರ್ತಿ ಮುಗಿತೀವಿ. ಹಂಗೆ 1967ರಲ್ಲಿ ಗ್ರಾಮ ಠಾಣ ಅಳ್ದಿರೋದು. ಈಗ ಪಂಚಾಯತಿ ಯಾವ ಪಂಚಾಯತಿ ಮಾಡಿದೀವಿ, ಈಗ ಚಂದ್ಗಾಲ್ ಗ್ರಾಮ ಠಾಣನೂ ದೊಡ್ಡದು ಮಾಡಿದೀವಿ. ಯಾರ ಪಂಚಾಯತಿಗಳಿಗೂ ಈಗ ಚಂದ್ಗಾಲ್ ಆದ್ಮೇಲೆ ಈಗ ಇನ್ಯಾವುದಾದ್ರು ಒಂದು ಪಂಚಾಯತಿ ತಗೋಬೇಕು. ಹೇಳ್ತೀನಿ ಅದೇ ಈಗ ಇರೋದೇನು ಹೇಳ್ತೀನಿ, ಬೇಗ ಕೆಲಸ ಮಾಡಕ್ ಆಯ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸರ್ವೇರ್ಗಳು ಬೇಕು ನಮ್ಗೆ ಎಕ್ಸ್ಟ್ರಾ. ಎಲ್ಲಾ ತರದ ಒತ್ತುವರಿಗಳನ್ನ ತೆಗಿತಾ ಇದೀವಿ. ನಕ್ಷೆಯಲ್ಲಿರೋ ರಸ್ತೆಗಳನ್ನ ಮಾಡಿಸ್ಕೊಡ್ತಾ ಇದೀವಿ. ಎಷ್ಟೊಂದು ಜನ ಇಲ್ಲೂ ಕೇಳಿದ್ರು, ರಸ್ತೆ ಇಲ್ಲ, ಯಾವ ರಸ್ತೆ VA ಈಗ ಬನ್ನಂಗಡ್ ಈಗ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಮೊದಲನೇ ಕೆನ್ನಾಳ್ ಮಾಡೋದು, ಸೆಕೆಂಡ್ ಚಂದ್ಗಾಲ್ ಮಾಡೋದು,
ಚಂದ್ಗಾಲ್ ಚೆನ್ನಾಗಿತ್ತು, ಚಂದ್ಗಾಲ್ಗಿಂತ ಬನ್ನಂಗಡಿ ಚೆನ್ನಾಗೈತೆ, ಚಂದ್ಗಾಲ್ಗಿಂತ ಈಗ ಹಳೆಬೀಡು ಮೇಲ್ಕೋಟೆ ಯಾವುದು ಮಾಡಿ ಹುಬ್ಳಿನ ಹಳ್ಳಿಗಳಿಗೆ ಹೇಳಿರೋದು ಇಷ್ಟ. ಯಾವತ್ತು ಕಚೇರಿಗಳಲ್ಲಿ ಜನರು ಕಮ್ಮಿ ಇರ್ತಾರೆ ಅವತ್ತು ನೀವು ಸರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಅಲ್ಲಿ. ಸೊ ಅದಕ್ಕೆ ಕೆಲಸ ಮಾಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮನ ರೂಪಿಸಿದ್ದೀವಿ. ಈಗೆಲ್ಲ ನೀವು ಡೈರೆಕ್ಟಾಗಿ ನಾನು ಸಮಸ್ಯೆಗಳು ಬಂದೆ, ಆದರೆ ನೀವೆಲ್ಲ ಸಹಕಾರ ಕೊಟ್ಟು ಗೆಲ್ಲಿಸಿ ಕಳಿಸಿದ್ದೀರಿ. ನಂದು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ನಂದು ತಪ್ಪುಗಳಿದೆ, ಅದನ್ನು ಸರಿಪಡಿಸ್ಕೊಂಡು ಹಿಂಗೆ ಒಗ್ಗಟ್ಟಾಗಿ ನಾವೆಲ್ಲ ಹೋಗೋದ. ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಕ್ಷಮಿಸಿ ಅಂತ ಕೇಳಿ ಯಾರು ಮುನ್ಸ್ಕೊಳ್ಬೇಡಿ ಅಷ್ಟೇ. ಏನಿದ್ರು ಸಮಸ್ಯೆಗಳಿದ್ರೆ ಈ ತರ ಕೆಲಸಗಳನ್ನು ಈಗ ಪ್ರತಿ ಡಿಪಾರ್ಟ್ಮೆಂಟ್ಗೂ ಈಗ ವಾಪಸ್ ಇದಕ್ಕೆ ಹೋಗ್ತೀನಿ. ಪಂಚಾಯತಿ ಸೇವೆಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರತಿ ಡಿಪಾರ್ಟ್ಮೆಂಟ್ಗೂ ಅವ್ರು ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ಜಿ ಮಲ್ಲಿಗೆರೆ ಪಂಚಾಯತಿ ರಸ್ತೆ ಮಾತಾಡಿದ್ರಣ ನೀವು, ನಾನೇ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಆ ರಸ್ತೆ ಸೇರಿಸಿದೀವಿ, ಅಪ್ರೂವಲ್ ಆಗಿಲ್ಲ ಏನೋ, ಅಪ್ರೂವಲ್ ನಾನೇ ಮಾಡಿಸ್ಬಿಟ್ಟು ಹೇಳ್ತೀನಿ. ಆಮೇಲೆ ಅಕ್ಕಳ್ಳಿ ಕೆರೆ ನಿಮ್ಮ ಊರಿಗೆ ಬರ್ತದೆ, ಅಕ್ಕಳ್ಳಿ ಕೆರೆನ 1,71,71,00,000ಕ್ಕೆ ನಿನ್ನೆ ಸೈನ್ ಮಾಡಿಸಿದ್ವಿ. ಅದನ್ನ ಇಮಿಡಿಯೇಟ್ ಆಗಿ ಮಾಡಿಸ್ಕೊಡ್ತೀವಿ. ಅದೇ ಅದನ್ನು ಸೇರ್ತು ಕೊಡ್ತಾ ಇದ್ದೀವಿ. ಜಾಸ್ತಿ ಎಲ್ಲಿ ಟ್ರಾಫಿಕ್ ಇರುತ್ತಲ್ಲ, ಒಂದೂರಿಂದ ಇನ್ನೊಂದೂರಿಗೆ ಹೋಗೋದು ಟ್ರಾಫಿಕ್ ಜಾಸ್ತಿ ಇರ್ತದೆ, ಜಾಸ್ತಿ ಗಾಡಿಗಳು ಓಡಾಡ್ತವೆ. ಆಮೇಲೆ ಅದೊಂಚೂರು ಮುಗಿಸ್ಬಿಟ್ರೆ ನೀವು ಊರೊಳಗೆ ರಸ್ತೆಗಳು ಚರಂಡಿಗಳನ್ನ ಮಾಡೋಕ್ಕೆ ಅನುಕೂಲ ಆಯ್ತದೆ. ಈ ತರ ವ್ಯವಸ್ಥಿತವಾಗಿ ಮಾಡ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿ ಮಾಡ್ತಾ ಇದ್ದೀವಿ. ದುಡ್ಡ ಪಂಚಾಯತಿದು ಕೆಲಸ ಇಮಿಡಿಯೇಟ್ ಆಗಿ ಶುರು ಆಯ್ತದೆ. ಅದ್ರ ಪೂರ್ತಿ ಪಂಚಾಯತಿ ಯಾವುದೇ ಸಮಸ್ಯೆ ಇಲ್ಲದೆ ಮುಗಿಸೋಕ್ಕೆ ಎಲ್ಲ ಥರದ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗೆ ಕೆಲಸಗಳನ್ನ. ಆಮೇಲೆ ಇನ್ನೊಂದು ಹೇಳಿ, ಈಗ ಕಬ್ಬಿನ ಹೋರಾಟದ ಬಗ್ಗೆನೂ ರೇಟ್ ಐತೆ, ರೇಟನ್ನ ಜಾಸ್ತಿ ಮಾಡಿಸ್ಬೇಕು. ಇಲ್ಲೆಲ್ಲ ಜಾಸ್ತಿ ಸುಮಾರು ಜನ ಕಬ್ಬಿನ ಬಗ್ಗೆ ಮಾತಾಡಿದ್ರಿ. ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚೆ ಮಾಡಿದ್ದೀವಿ. ರೇಟ್ ಜಾಸ್ತಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ. ಈಗಿರೋಂಥ ರೇಟಲ್ಲಿ ನಾವು ಜೀವನ ಮಾಡೋಕೆ ಆಯ್ತಿಲ್ಲ. ಏನಾದರೂ ಮಾಡಿ ಬೇರೆ ಮಾಡಬೇಕು. ಮುಂದಿನ ವರ್ಷಕ್ಕೆ ಯಾವ ಥರ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಇವಾಗಿಂದನೇ ಮಾತಾಡ್ತಾ ಇದ್ದೀವಿ. ರೇಟ್ಗೆ ಸರ್ಕಾರದಿಂದ ಏನೇನು ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ಸರ್ಕಾರದ ಮಟ್ಟದಲ್ಲಿ ಮಾತಾಡ್ತಾ ಇದ್ದೀವಿ. ಆ ಕಮಿಟಿಯಲ್ಲಿ ನಾನಿದ್ದೀನಿ. ಅಲ್ಲಿ ನಾವು ಚರ್ಚೆಗಳನ್ನು ಮಾಡಿ ಕಬ್ಬಿನ ರೇಟ್ನ ಜಾಸ್ತಿ ಮಾಡಿಸೋಕ್ಕೆ ಅವಕಾಶ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಕೊನೆಯದಾಗಿ ಒಂದು ವಿಷಯ, ಮನೆ ಕಾರ್ಯಕ್ರಮದನ್ನ ಈಗ ನನಗೆ ಅದನ್ನು ಹೇಳ್ತೀನಿ. ಆಮೇಲೆ ಯಾವ ಡೇಟು ಅಂತ ಹೇಳಿ ಮಾಡದ ಇದನ್ನ ಲೇಟ್ ಆಗಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದಕ್ಕೆ ದಯವಿಟ್ಟು ಕ್ಷಮೆ ಕೇಳ್ತಾ, ನಾವೆಲ್ಲ ಒಗ್ಗಟ್ಟಾಗಿ ಹಿಂಗೆ ಒಗ್ಗಟ್ಟಾಗಿ ಇಟ್ಕೊಂಡು ಕೆಲಸ ಮಾಡೋದ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ. ನಮಸ್ಕಾರ ಎಲ್ಲರೂ.